ವಿರುದ್ಧ ಯುದ್ಧ ಮಾಡುತ್ತಾ 10ನೇ ದಿನ ಆಶೂರ ಅಂತ ಕರಿತೀವಿ ನಾವು. ಅಕ್ಟೋಬರ್ 10ನೇ ತಾರೀಕು ಅಂದು ಅವರು ಕೊನೆಗೆ ವೈರಿಗಳೊಂದಿಗೆ ಹೋರಾಡ್ತಾ ಶುಮರನೆಂಬುವನ ಎದುರಾಳಿಯಾಗಿ ಬಂದು ಹೋರಾಟ ಮಾಡ್ತಾರೆ. ಕೊನೆಗೆ ಹುಸೇನರ ರುಂಡವನ್ನು ಶುಮರನೆಂಬುವನು ಚೆಂಡಾಡುವುದರ ಮುಖಾಂತರ ಅಲ್ಲಿಗೆ ಇಮಾಮ್ ಹುಸೇನ್ ಅವರು ಹುತಾತ್ಮರಾಗುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತೀವಿ. ಆದರೆ ಯುದ್ಧ ಅಲ್ಲಿಗೆ ಮುಗಿಲಿಲ್ಲ. ಆ್ಯಕ್ಚುಲಿ ಸ್ಟಾರ್ಟು ಅಲ್ಲಿಂದನೇ ಆಗ್ತದ. ಯಾಕಂದರೆ ಸೀಜದದೊಳಗೆ ಶಿವ ಧ್ಯಾನ ಮಾಡುವಾಗ ಹುಸೇನೈನ ಹಿಡಿದು ಖಡ್ಗವನ್ನು ಶಿರ ಅರಿದಾರಣ್ಣ ಅಂತ ಒಬ್ಬ ಮಹಾತ್ಮನ ಶಿರವನ್ನು ಅರಿದಿದ್ದರ ಒಂದು ಸೇಡನ್ನು ಮುಯ್ಯನ್ನು ಕರ್ಬಲದಲ್ಲಿ ಈ ಹುಸೇನಿ ಬ್ರಾಹ್ಮಣ ಅನ್ನುವಂಥ ಹಿಂದೂಗಳು ತೀರಿಸ್ಕೊಳ್ತಾರೆ. ಅಂದರೆ ಇದು ರೋಚಕವಾದಂಥ ಕತೆ. ಅಷ್ಟೇ ಅಲ್ಲ, ಈ ಒಂದು ಮುಯ್ಯನ್ನು ಮೊಹಮ್ಮದ್ ಹನೀಫ್ ಶಹ ಮರ್ದಾನನ ನೇತೃತ್ವದಲ್ಲಿ ಪುನಃ ಆ ಯಾಜಿದನನ್ನು ಸೋಲಿಸಿ ಸಂಪೂರ್ಣವಾಗಿ ಆತನ ಸಾಮ್ರಾಜ್ಯವನ್ನು ಧ್ವಂಸ ಮಾಡಿ ಗೆಲ್ಲುವಂಥದ್ದು ಕೂಡ ಕರ್ಬಲದ ನಂತರ ನಡೆಯುವಂಥ ಚರಿತ್ರೆ. ಈ ಹುಸೇನಿ ಬ್ರಾಹ್ಮಣರು ಯಾರು, ಯಾಕೆ ಇಮಾಮನ ಪರವಾಗಿ ಇವರು ಹೋರಾಟ ಮಾಡಿದರು ಅನ್ನೋದು ಕೂಡ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಕರ್ಬಲದ 72 ವೀರರ ದೇಹಗಳು ಮಣ್ಣಿನಲ್ಲಿ ಮಲಗಿರಬಹುದು, ಆದರೆ ಅವರ ಧೈರ್ಯ, ಸತ್ಯ ಮತ್ತು ತ್ಯಾಗದ ಸಂದೇಶ ಎಂದಿಗೂ ಜೀವಂತವಾಗಿದೆ. ಕರ್ಬಲ ನಮಗೆ ಕಲಿಸುವುದು ಒಂದೇ: ಅನ್ಯಾಯದ ಮುಂದೆ ಮೌನವಾಗಬಾರದು. ಅನ್ಯಾಯದ ಮುಂದೆ ಮೌನವಾಗಬಾರದು. ಕೊನೆಯಲ್ಲಿ ಇಮಾಮ್